ಹಲೋ ವೆಲ್ಕಮ್ ಟು ಮೈ ವಿಡಿಯೋ. ಇದು ಬಂದು ನಂದು 4ನೇ ವಿಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ. ಇವತ್ತು ಬಂದು ಆಫೀಸಿಗೆ ರಜೆ ಹಾಕಿದ್ದೀನಿ, ಯಾಕಂತಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀನಿ, ಅಪ್ಪನ ಊರಿಗೆ. ಇವತ್ತು ತಾತಂದು 3ನೇ ವರ್ಷದ ತಿಥಿ ಇದೆ. ಸೊ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ನಾನು, ಅಮ್ಮ, ಅಪ್ಪ 3 ಜನ ಹೋಗ್ತಿರೋದು. ಅಪ್ಪನಿಗೆ ಏನೋ ಕೆಲಸ ಇದೆ ಅಂತೇಳಿ ಅವ್ರು ಬರಲ್ಲ ಅಂತ ಹೇಳಿದ್ಲು. ಅದರಿಂದಾಗಿ 3 ಜನ ಹೋಗ್ತಿದ್ದೀರಿ. ಆಲ್ರೆಡಿ ನಮ್ಮ ಡ್ಯಾಡಿ ಹೋಗಿದ್ದಾರೆ, ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗ್ಬೇಕಿತ್ತು ಅಂತೇಳಿ ಅವ್ರು ಹೋಗಿದ್ದಾರೆ ಆಲ್ರೆಡಿ. ಇನ್ನು ನಾನು ಅಮ್ಮ ಬಸ್ಸಲ್ಲಿ ಹೋಗ್ತಿದ್ದೀವಿ ಊರಿಗೆ. ಅಂದರೆ ತಾತ ಸತ್ತು 3 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗಲ್ಲ. ಯಾಕಂತಂದರೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ, ಹೋಗಿದ್ದಾರೆ ಕೆಲಸಕ್ಕೆ, ನಾವು ಹೋಗಿದ್ದಾರೆ ಅನ್ನೋ ಫೀಲು. ಅಷ್ಟು ಒಳ್ಳೆಯವರು ಅವ್ರು ಹೇಳ್ಬೇಕಂತಂದರೆ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಭೂಮಿ ಮೇಲೆ ಬೇಗ ಕರ್ಕೊಂಡ್ಬಿಡ್ತಾನೆ ದೇವರು. ಒಳ್ಳೆಯವ್ರನ್ನ ಬೇಗ ಬಿಡೋದೇ ಇಲ್ಲ ಭೂಮಿ ಮೇಲೆ ದೇವರು. ಅವನಿಗೆ ಇಷ್ಟ ಆಗೋಯ್ತು ಅಂದರೆ ಕರ್ಕೊಂಡೇ ಬಿಡ್ತಾನೆ. ಸೊ ಇವತ್ತು ಊರಿಗೆ ಹೋಗೋಣ ಬನ್ನಿ. ಅಲ್ಲಿ ಯಾರ್ಯಾರು ಬಂದಿರ್ತಾರೆ, ಏನೇನು ಮಾಡ್ತಾರೆ ಅಂತ ಹೇಳಿ ನಾನು ತೋರಿಸ್ತೀನಿ, ಓಕೆನಾ. ಬಟ್ ಸ್ವಲ್ಪ ತೋರಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಯಾರು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನಮ್ಮ ತಾತಂದು ಫೋಟೋ ತೋರಿಸ್ತೀನಿ ಬನ್ನಿ. ಇವರೇ ಇವತ್ತು ಇವ್ರದ್ದೇ ತಿಥಿ ಇರೋದು. ಅದಕ್ಕೆ ಇವತ್ತು ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀರಿ. ಸತ್ತಿಯವರು 3 ವರ್ಷ ಆಗಿದೆ. ಬನ್ನಿ ನಾಷ್ಟ ಮಾಡಿಕೊಂಡು ರೆಡಿ ಆಗಿದ್ದೀನಿ. ತಲೆ ಒಂದು ಹಚ್ಕೋಬೇಕು, ಅಮ್ಮ ಸ್ನಾನ ಕೊಟ್ಟಿದ್ದಾರೆ. ಇವಾಗ ನಾಷ್ಟ ಮಾಡಿಕೊಂಡು ಇಲ್ಲಿಂದ ಹೋಗೋದೆ. ಅದಕ್ಕೆ ನಾನು ಸಿಗೋಣ, ಬಾಯ್. ನೋಡಿ ಇವತ್ತು ನಮ್ಮ ಮನೇಲಿ ಈ ಥರ ಟಿಫನ್ ಮಾಡಿರೋದು. ಉಪ್ಪಿನ ಹೆಸರು ಉಪ್ಸಾರ ಅಂತ ಹೇಳ್ತಾರಲ್ಲ ಅದು, ಮತ್ತು ಪಲ್ಯ. ಇದನ್ನು ತಿಂದ್ಬಿಟ್ಟು ಸಿಗೋಣ, ಬಾಯ್. ನೋಡಿ ಈ ಥರ ರೆಡಿಯಾಗಿದ್ದೀನಿ ಇವತ್ತು ನಾನು. ಅಂದರೆ ಸ್ಪೆಕ್ಸ್ ಹಾಕಿರೋದು ಬಂದು ತಲೆನೋವಿಗೆ ಹಾಕಿದ್ದೀನಿ. ಬಟ್ ಸ್ಟೈಲಿಂಗ್ ಅಂತೆಲ್ಲ ಕಮೆಂಟ್ ಮಾಡಬೇಡಿ ಯಾರು ಕೂಡ, ಓಕೆನಾ. ಈ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ನಮ್ಮ ಮಮ್ಮಿ ಊಟ ನಾಷ್ಟ ಮಾಡ್ತಾ ಇದ್ದಾರೆ. ನಾಷ್ಟ ಮುಗಿಸ್ಕೊಂಡು ಇವಾಗ ಹೊರಡೋದೆ. ಕ್ಯೂಟ ಕಾಣಿಸ್ತಾ ಇದ್ದೀನಲ್ಲ, ಕಮೆಂಟ್ ಮಾಡಿ. ಬಾಯ್, ಬಾ. ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ನಾವು ಹೋಗ್ತಾ ಇದ್ದೀರಿ ಅಂತ. ಫುಲ್ ಬೇಜಾರಲ್ಲಿ ನಮ್ಮಮ್ಮ ನೋಡಿ ನಾನು ಬಿಟ್ಬಿಟ್ಟು ಇವತ್ತು ಅಷ್ಟೇ ಹಂಗೆ ಹೋಗ್ತಾರೆ. ಯಾವಾಗಲೂ ಅಷ್ಟೇ ನಮ್ಮ ಮಮ್ಮಿ ನನ್ನ ಬಿಟ್ಬಿಟ್ಟು ಒಬ್ಬರೇ ಹೋಗ್ತಾ ತರಿಸಿದೆ. ಇವಾಗ ಹೊಟ್ಟಿದ್ದೀವಿ ಬಸ್ ಸ್ಟಾಪಿಗೆ. ಅಲ್ಲಿಂದ ನೆನ್ಮಂಗ್ಲಕ್ಕೆ ಹೋಗಿ, ನೆನ್ಮಂಗ್ಲದಿಂದ ಬೈಪಾಸ್ಗೆ ಹೋಗಿ, ಅಲ್ಲಿಂದ ನಮ್ಮ ಡ್ಯಾಡಿ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಇನ್ನೂ ಶೇರ್ ಮಾಡಿಲ್ಲ ಅವರಿಗೆ, ಇವತ್ತು ಪೋಸ್ಟ್ ಮಾಡಿದ್ದೀನಿ, ಶೇರ್ ಮಾಡಬೇಕು. ನೀನೇ ನೋಡಲ್ಲ ವೀಡಿಯೋ, ಏನು ಅವ್ರು ನೋಡ್ತಾರ? ನಾನು ಯೂಟ್ಯೂಬಲ್ಲಿ ಹಾಕೋ ವೀಡಿಯೋ ನಮ್ಮ ಮಮ್ಮಿನೇ ನೋಡಲ್ಲ, ನಾನು ನೋಡಬೇಕು ಅದರಲ್ಲಿ. ಆದರೆ ನಮ್ಮ ಅಂಕಲಿಗೆ ಕಳಿಸ್ದ, ಇವ್ರಿಗೆ ಕಳಿಸ್ದ ಅಂತ ಮಾಡಿ ಹೋಗಲಿ ನಾನು ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೊಟ್ಟಿದ್ದೀವಿ ನೋಡಿ, ಪಾದಯಾತ್ರೆ ಮಾಡ್ಕೊಂಡು ನಾನು ನಮ್ಮ ಮಮ್ಮಿ ಹೊಟ್ಟಿದ್ದೀವಿ. ಇವಾಗಿನ್ನು ನೆಲಮಂಗಲಕ್ಕೆ ಬಸ್ ಹತ್ತಿದ್ದೀವಿ. ಬಟ್ ಟ್ರಾಫಿಕ್ ಸಿಕ್ಕಾಬಟ್ಟೆ ಈ ಸೈಡ್ ಅಂತೂ. ಅವ್ರು ಬೆಳಗ್ಗೆ ಬೇಗ ಇದ್ದಿದ್ರಲ್ಲ, ಸಾಕಾಗಂಗಾಗಿದೆ ಅಂತೇಳಿ ಮಾಡ್ಕೊಂಡು ಇವಾಗಿನ್ನು ನೆಲಮಂಗಲ ಬಸ್ ಸ್ಟಾಪ್ ಇಳ್ದಿದ್ದೀರಿ ನೋಡಿ. ಪೂಜೆ ಸಾಮಾನು ತೊಗೊತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ನೋಡಿ ನಮ್ಮ ಮಮ್ಮಿ. ನೆಲಮಂಗಲದಿಂದ ಇವಾಗ ಆಟೋದಲ್ಲಿ ನಮ್ಮ ಊರ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಿಯರ್ ಹೋಗ್ತೀರ ಆಟೋದಲ್ಲಿ. ಹತ್ರ ನಮ್ಮ ಡ್ಯಾಡಿ ಬರ್ತಾರೆ ಗಾಡೀಲಿ, ಆಮೇಲೆ ಗಾಡೀಲಿ ಹೋಗ್ತಾರೆ. ಚೆನ್ನಾಗಿರುತ್ತಲ್ಲ ಹೋಗೋದಕ್ಕೆ ಈ ಥರ ಆಟೋದಲ್ಲೆಲ್ಲ. ತಾತನ ಪೂಜೆಗೆ ಎಲ್ಲ ಹಾರ ಹಾಕಿ ಎಲ್ಲ ಹೂವು ಹಾಕಿ ಪೂಜೆ ಮಾಡ್ತವ್ರು ನೋಡಿ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ. ನೋಡಿ ಹಿಂಗೆ ಇದ್ದೀನಲ್ಲ, ವಾಸಿ ಆಗ ನೋಡೋದು. ಯಾವ್ದು
ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಕವಿತಾ ಸದ್ಯದೇ ಇಲ್ಲ. ನಮ್ಮ ಗಂಡಸೇ ಸರಿ ಇಲ್ಲಪ್ಪ. ನಾನು ಹುಷಾರಿಲ್ಲ, ನಾನು ಓಡಕ್ಕಾಗಲಿಲ್ಲ, ಇವ್ರಿಗೆ ಅನಿಸ್ತಾ ಇದ್ದೆ ನಾನೇ ಮಾಡ್ತಾರೆ. ಬಾರ ಮಂತಕ್ಕೆ, ಏಯ್ ಮಂತಕ್ಕೆ ಬಾರ, ಸುಮ್ಮನೆ ತಲೆ ಕೆಡಿಸ್ಬೇಡ ನಮಗೆ. ಮಂತಕ್ಕೆ ಬಾರ, ಶ್ರೀ ಹೇಳಕ್ ಕೇಳೋ. ನಮ್ಮ ಮಮ್ಮಿ ಕೆಲಸ ನೋಡಿ ಏನು ಥರ ಕೊಟ್ಟವ್ರಿ, ಒಳ್ಳೆ ಕೆಲಸ ಕೊಟ್ಟವ್ರಿ. ಕವಿತಮ್ಮ ಎಷ್ಟಾಯ್ತು? ನೋಡಿ ಗುಡಿ ತಗೋ ಪೂಜೆ ಮಾಡಿ ಬಂದು ವರ್ಮ ರಾಜ ವರ್ಮ ವರ್ಮ. ಹೇಳಿಲ್ವಾ ಇವಾಗಳು? ಸೈಲೆಂಟ್ ಆಗಿ ನೋಡಿ ಇವಾಗಲ್ಲಿ ತಿರುಗಿ ನೋಡ್ತಾ ನೋಡಲ್ಲಿ ಇವಾಗ. ಫುಲ್ ಜಗಳ ನೋಡಿ ಎಲ್ಲಿ ಜಗಳ ಆಡ್ತಾರೆ ಅಂತ. ಸಖತ್ ಅಮ್ಮ ಮಗ ನಮ್ಮಪ್ಪ ಫಾರ್ ಹೆಂಡೆ ರೆಡಿ. ಏನಕ್ಕೆ ಜಗಳ ಆಡ್ತಾರದು? ಏನಕ್ಕೆ ಜಗಳ ಆಡ್ತಿರೋದು? ಇವತ್ತು ಔಟ್ ಡೇ ಅಲ್ವಾ ಬಿಡಾಜಿ? ಐಡಿಯಾ ಆಗಿರುತ್ತೆ ಬಾಯ್ಲಿ. ಇವಾಗ ಸತ್ಯ ಇವಾಗ ಈಚೆ ಹೊರತು ಹೊಡೆಯುತ್ತೆ. ನಾನು ಮೊನ್ನೆ ಅಜ್ಜಿ ನೋಡಕ್ ಬರೋಣ ಅನ್ಬಿಟ್ಟು ಅಲ್ಲಿ ತಗೊಂಬಂದಿದ್ದು. ಇವ್ರು ಇವತ್ತು ತಗೊಂಬ ಅಂತ ಹೇಳಿದ್ನ, ಮತ್ತೆ ಅವತ್ತು ಹೇಳ್ದೆ ಹಳೇದಾದಷ್ಟು ಇದು ನಿಶಾ ಜಾಸ್ತಿ ಅಂತ ಹೋಗ್ಲಿ ಬಿಡುವಮ್ಮ. ಬಂದಾಗಿಂದ ಎಲ್ಲರಿಗೂ ಬೈಯದೇ ಆಗೋಯ್ತು ಇವರಿಗೆ. ಇದು ನಮ್ಮ ಅಣ್ಣ. ಮಾತಾಡಿಸ್ತೀನೋ ನೋಡ್ಬಿಟ್ಟು ಹಂಗೆ ಸುಮ್ಮನೆ ನಿಂತವನೇ. ನೀನೇ ಮಾತಾಡ್ಸ್ಬಿಡು, ಇವಾಗ ಮಾತಾಡ್ಸಲ್ಲ ಬಿಡು, ಇನ್ನೇನು ಮುಗಿತಲ್ಗೆ ಹೇಳ್ಕೊಡು. ಎಲ್ಲಾನು ಮಾತಾಡ್ಸಪ್ಪ, ನಾನು ಹೇಳ್ತೀನಿ. ಬಂದಾಗ ಇವರು ನಮ್ಮ ಚಿಕ್ಕಪ್ಪ, ಅವರು ನಮ್ಮ ಚಿಕ್ಕದು. ಇವರು ಚಿಕ್ಕಪ್ಪ, ಇವರು ಚಿಕ್ಕಪ್ಪ, ಮತ್ತೆ ಅಲ್ಲಿ ಎಲ್ಲಿ ನಿಂತಿದ್ದಾರಲ್ಲ ಅವರು ಚಿಕ್ಕಪ್ಪ, ಅವ್ರ ಮಗ ಅವರು. ಇವ್ರು ಬಂದು ಅವರಮ್ಮ. ಇದು ನಮ್ಮ ಮಮ್ಮಿ. ಬಾಬು ಪೂಜೆ ಬಾಬು ಪೂಜೆ ಮಾಡಿಲ್ಲ. ನೆಕ್ಸ್ಟ್ ವರ್ಷ ಅವಳಿ ಜೋಡಿ ಮಿಸ್ ಇಲ್ಲ, ತೊಗೊಂಡಾಗಿ ಹೊಡೆದಿದ್ದೆ. ನಾನು ತಲೆ ಅವಳಿ ಜೋಡಿ ಅಂತ ನೀನು ಸಾಕತ್ತೆ. ಅವಳಿ ಜೋಡಿ ತಗೊಂಡೋಗಿ ತಾತನ ಸಮಾಧಿ ನೋಡಿ. ಇನ್ನೂ ಗೋರಿ ಕಟ್ಟಿಲ್ಲ, 3 ವರ್ಷ ಆಯಿತು. ಬಟ್ ಮದುವೆ ಆಯಿತು ಅಂತ ಕಟ್ಟಿಲ್ಲ, ನೆಕ್ಸ್ಟ್ ಕಟ್ತಾರೆ. ಇದೆಲ್ಲ ಅಲಂಕಾರ ಮಾಡ್ತಿದ್ದಾರೆ ನೋಡಿ. ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ನೀನು ಹೇಳಿದ್ಯಾ ಕುಡಿಲಿಲ್ಲ ತಪ್ಪಿರೋನು ಅಂತ. ಇದಕ್ಕೊಂದು ಕಳೆ ಬಂತು, ಇವಕ್ಕೆಲ್ಲ ಹೂವು ಬಾಣ ಗಾಳಿನೇ ಬರ್ಲಿಲ್ಲಪ್ಪ ಹಚ್ಬೇಕಾರೆ. ಸ್ಟೀಲ್ ಬ್ಲೇಡ್ ಬಾಬುಂದದು.
ನಾನು ರಾತ್ರಿ ಅದನ್ನೇ ನೋಡ್ತೀನಿ. ಹೌದಾ? ಇದು ಸೆಪ್ಟೆಂಬರ್ ತಿಂಗಳಿಗೆ ಸತ್ತಿದ್ದು ಅಕ್ಕ ತಕ್ಕ ಒಂದು ತಿಂಗಳಿಗೆ ಫುಲ್ ಪೂಜೆ ನೋಡಿ ಎಷ್ಟು ಚೆನ್ನಾಗಿ. ಕಣ್ಮುಂದೆ ಇದ್ದವರು ಈಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಆ ಸ್ನೇಹ ಬಂಧ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳ್ನಗೆಯ ಆ ಮುಖವು ಕಣ್ಣಲ್ಲೇ ದೇವ, ವೇದನೆಯ ನೀನೀಗು ಬೇಗ, ವೇದನೆಯ ನೀನೀಗು ಬೇಗ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ಕಣ್ಮುಂದೆ ಇದ್ದವರು ಸಿಗರೇಟ್ ಹಚ್ಚಿಬಿಟ್ಟಿರೋದು. ಇದು ಚಿನ್ನು ಟಾಪ್ ನೋಡಿ. ಅವ್ರ ಅತ್ತೆ ಹೇಳ್ತಾ ಇದ್ದಾರೆ, ನಮ್ಮ ತಾತನ ತಂಗಿ ಇವರು ಅಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾರೆ. ನೋಡಿ ನೋಡಿ ಏನಾದ್ರು ಮಾತಾಡ್ತಾರಲ್ಲ ಕುತ್ಕೊಂಡು. ನಮ್ಮ ಅಣ್ಣಂಗೆ ಅಣ್ಣಾಗಿರೋದು ಯಾವ್ದು ಗೊತ್ತಿಲ್ಲ. ರಜಾ ಹಾಕ್ಬೇಕಾಯ್ತು. ಗೊತ್ತಿಲ್ಲ ಅದೇನೆ ಬೆಂಗಳೂರು ಜೋಲನ್ ಕಡೆ ಕಚ್ಬಿಟ್ಟಿತ್ತು. ಟಿವಿ ಬೇರೆ ತೂಕ ಹೋಗ್ಬಿಟ್ಟಿತ್ತು. ಏನಿಲ್ಲ, ನನ್ನ ಮಕ್ಳಿಗೆ ಇಬ್ರು ಮದುವೆ ಮಾಡ್ಬಿಟ್ರೆ ಸಾಕು. ನೋಡ್ತಾ ಇದ್ದೆ, ಮಳೆ ಬಂತು ಅಂದ್ರೆ ವಾಪಸ್ ಬರ್ರಿ. ತಿಮ್ಮಕ್ಕ ಬಗ್ಗೆ ನೋಡ್ತಾ ಇದ್ದೆ ನೋಡಿ. ಹೆಂಗ್ ಹೋಯ್ತಿವಿ? ಹಂಗೋದ್ರೆ ಮದಿಪುರ ಹೆಂಗ್ ಹಿಂಗೆ ಹೋಗು, ಅವರಲ್ಲಿ ಹಿಂಗೆ ಆಂಟಿಗೆ ಒಂಚೂರು ಹೆಲ್ಪ್ ಮಾಡು. ಒಂಚೂರು ಪಾಪ ಒಂಚೂರು ಹೆಲ್ಪ್ ಮಾಡು. ಬಾಯ್ ಬಾಯ್ ಬಾಯ್, ಎಲ್ಲರಿಗೂ ಬಾಯ್. ನಿಲ್ಲಿಸ್ಬೇಕು ಬಿಡು, ಡ್ಯಾಡಿ ಬಂತು. ಆಗ ನಮ್ಮೂರಿಂದ ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಕೊಟ್ಟಿದ್ದೀರಿ. ನಾನು ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ಹೆಂಗಿತ್ತು ಊರಲ್ಲಿ? ಚೆನ್ನಾಗಿತ್ತಾ ಡ್ಯಾಡಿ? ಹೆಂಗಿತ್ತು ಡ್ಯಾಡಿ ಊರು? ನಮ್ಮ ಡ್ಯಾಡಿಗೆ ಊರು ಹೊಸ್ತದಲ್ಲ, ಬಟ್ ನಮ್ಗೆ ಹೊಸದು. ವರ್ಷಕ್ಕೆ ಒಂದೇ ಸಲ ಬರೋದು, ಅಪರೂಪಕ್ಕೆ ನಾವು ಊರಿಗೆ ಬರೋದಲ್ವ, ಅದಕ್ಕೆ ನಮಗೆ ಹೊಸದು.